ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡ್ರಿ, ದ್ರಾಕ್ಷಿದು ಚಾರ್ಟ್ ನಾವು ಆಲ್ರೆಡಿ 70-80 ದಿವ್ಸಿನ ತನಕ ಚಾರ್ಟ್ ನೋಡ್ಕೊಂಡಿವ್ರಿ. ನಾವು ಯಾವ ಟೈಮ್ದಾಗ ಯಾವ್ಯಾವ ಔಷಧಗಳು ಬೇಕಾಗ್ತವೆ, ಸೈನಿಂಗ್ ಬರಬೇಕಾದ್ರೆ ಏನು ಮಾಡಬೇಕು, ಕಾಳು ಸೈಜ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವ್ರಿ ಹೋದ ವಿಡಿಯೋದಾಗ. ಈಗ 80 ದಿವಸ ಆದ ಬಳಿಕ ನಾವು 80ನೇ ದಿವ್ಸಿಗೆ ಏನು ಸ್ಪ್ರೇ ತೊಗೊಂಡಿವ್ರಿ, ಮೆಕ್ನಲ್ 32 ಅಂದ್ರೆ ಮಿಕ್ಸ್ ಮೈಕ್ರೋನ್ಯೂಟ್ TMX2 ಹೊಡ್ಕೊಂಡ್ರು ನಡೀತದೆ ರೀ. ಮತ್ತು ಇನ್ನೂ ಬೇರೆ ಒಟ್ಟು ಮಿಕ್ಸ್ ಮೈಕ್ರೋನ್ಯೂಟ್ರಂಟ್ ರೀ. ಅದ್ರ ಜೊತೆ ಬೋರನ್ನ ಕ್ಯಾಲ್ಸಿಯಮ ಹಾಕ್ಕೊಂಡಿವ್ರಿ 81ನೇ ದಿವ್ಸಿಗೆ ರೀ. ಇದಾದ ನಂತರ ಏನದ, ಈಗ ಸದ್ಯಕ್ಕೆ ಏನದ್ರಿ, ಆಲ್ಮೋಸ್ಟ್ ಆಲ್ ನಮ್ಗೊಂದು 20% ನೀರು ಇಳಿಯೋದು ತೋರಿಸಿರ್ತದೆ ರೀ. ನಮ್ಗೆ 20% ಗೊನೆಗಳದಾಗ ನೀರು ಇಳಿದಿರ್ತದೆ ನಮ್ಮಲ್ಲಿ. ಈಗ ನಾವಿಲ್ಲಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕೆಲಸ ಮಾಡ್ಬೇಕಾಗ್ತದೆ ರೀ, ಡ್ರಿಪ್ ಮುಖಾಂತರ. ಈಗ ಏನದ, ಆಲ್ಮೋಸ್ಟ್ ಆಲ್ ನಾವು ಗೊಬ್ಬರ ಕಟ್ಕೊಂಡಿರ್ತೀವಿ ರೀ. ಯಾವುದು SOP ಅವೆಲ್ಲ ಗೊಬ್ಬರಗಳು ಏನದ ಕಟ್ಟಂಥ ಗೊಬ್ಬರ ಕಟ್ಟಿರ್ತೀವಿ ರೀ. ಒಂದು ವೇಳೆಕಿಲ್ಲ ನಾವು ಲಿಕ್ವಿಡ್ ಬೇಸ್ ಮೇಲೆ ಹೊಂಟೀವಿ ರೀ, ಮತ್ತು ನಾವೇನು ಮಾಡ್ಕೋಬೇಕು ಅನ್ನೋ ಕ್ವಶನ್ನ ಇಲ್ಲಿ ಹುಟ್ಕೋಬೋದು. ಈಗ ನಾವಾದರೂ ಲಿಕ್ವಿಡ್ ಬೇಸ್ ಮೇಲೆ ಹೊಂಟೀವಿ ರೀ, ನಾವೇನು ಯಾವುದೇ ರೀತಿಯಾದಂಥ ಗೊಬ್ಬರ ಕಟ್ಕೊಂಡಿಲ್ಲ ರೀ. ಯಾಕಂದ್ರೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಗೊಬ್ಬರ ಕಟ್ಟಿದ್ರೆ ಜಾಸ್ತಿ ನೀರು ಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ಕೊಂಡಿವ್ರಿ, ಲಿಕ್ವಿಡ್ ಒಳಗೆ ಸ್ವಲ್ಪ ಜಾಸ್ತಿ 1 ಲೀಟ್ರ್ ಬಿಡಬೇಕಾಗಿತ್ತಂದ್ರೆ 1.5 ಲೀಟ್ರು, 5 ಲೀಟ್ರ್ ಬಿಡಬೇಕಾಗಿತ್ತಂದ್ರೆ 6 ಲೀಟ್ರು, ಹಿಂಗೆ ಒಂದು ಸ್ವಲ್ಪ ನಾವು ಲಿಕ್ವಿಡ್ ಒಳಗೆ ಮಾಡ್ಕೊತ ಹೊಂಟೀವ್ರಿ. ಆಮೇಲೆ ಏನದ, ನಮಗದು ಸಕ್ಸಸ್ಸು ಆಗ್ಯದ. ಸ್ವಲ್ಪ ಈ ವರ್ಷ ವಾತಾವರಣ ಸ್ವಲ್ಪ ಜಾಸ್ತಿ ಥಂಡಿ ಇರೋದ್ರಿಂದ ಏನಾಗಿಬಿಟ್ಟದ್ರಿ, ಕಾಳು ಸೈಜ್ ಆಗಲಾಗ್ಯದ. ಆಮೇಲೆ ಇನ್ನೊಂದು ವರ್ಷ ಏನಾಗ್ತಿತ್ತು ರೀ, ನಡುವಿನ ಅಂದರೆ ಸಾಲಿಂದಿಂದ ಸಾಲಿಗೆ ನಡುವಿನ ಜಾಗ ಇರ್ತಿತ್ತಲ್ಲ, ಫುಲ್ ಹಸಿ ಇರ್ತಿತ್ತು. ಅದರದಿಂದ ಏನಾಗಿಬಿಡ್ತೈತೆ ರೀ, ನಮ್ಗೆ ಕಾಳು ಸೈಜ್ ಎಲ್ಲ ಬೇರುಗಳು ವರ್ಕ್ ಸ್ಟಾರ್ಟ್ ಮಾಡ್ತಿದ್ವು. ಹಾಗಾಗಿ ಏನಾಗಿಬಿಡ್ತೈತೆ ರೀ, ಎಲ್ಲ ಬೇರುಗಳಿಂದ ಆಹಾರ ರೆಡಿಯಾಗಿ ಎಲ್ಲ ಗೊನೆಗಳಿಗೆ, ಕಾಳುಗಳಿಗೆ, ತಪ್ಪಲಿಗೆ ಎಲ್ಲ ಕಡೆ ಸಿಗ್ತಾಯಿತ್ತು. ನಾವು ಸ್ವಲ್ಪ ನೀರು ಕಡಿಮೆ ಬಿಟ್ಟರು ದಕ್ಕಿಸ್ಕೊತಿತ್ತು, ಜಾಸ್ತಿ ಬಿಟ್ಟರು ದಕ್ಕಿಸ್ಕೊತಿತ್ತು. ಹೀಗಾಗಿ ಈ ವರ್ಷ ಏನಾಗಿಬಿಟ್ಟದ್ರಿ, ನಾವು ಇವತ್ತು ಬಿಡುವ ನೀರಿನಲ್ಲಿ ಒಂದು 5 ನಿಮಿಷ ಕಡಿಮೆ ಮಾಡಿದೆವು ಅಂದ್ರೆ ನಾಳೆ ಅದು ಭಾಳ ನಿಂದ್ರಲಾಗತ್ತದ ಗಿಡ ನೀರು. ಯಾಕಂತಂದ್ರೆ ಒಟ್ಟು ಬೇರುಗಳು ಕೆಲಸ ಇಲ್ಲ. ನಾವು ಗಿಡದ ಬಡ್ಡಿಗೆ ಏನು ಗುಂಡಿ ಅದಾವಲ್ರಿ, ನೀರು ಬೀಳಕ್ಕೇನು ಮೈಕ್ರೋ ಟ್ಯೂಬ ಅಥವಾ ಗುಂಡಿ ಹಾಕೊಂಡಿವಲ್ರಿ, ಅದ್ರ ಸುತ್ತಮುತ್ತ ಅಟ್ಟೆ 1 ಫೂಟ್ ಸರೌಂಡಿಂಗ್ ರೌಂಡ 1 ಫೂಟ್ ಅಟ್ಟೆ ಹಸಿ ಅದ ರೀ. ಅದ್ರ ಒಳಗೆ ಕೆಳಗೆ 1.5 ಫೂಟ 2 ಫೂಟಿನ ತನಕ ಸ್ವಲ್ಪ ನಾವು ಬಿಟ್ಟಂಥ ನೀರಿನ ತೇವಾಂಶ ಅದ. ಮತ್ತು ಅದಕ್ಕಿಂತಲೂ ತೆಳಗೆ ತೇವಾಂಶನೂ ಇಲ್ಲರಿ. ಹಾಗಾಗಿ ಏನಾಗಿಬಿಟ್ಟದ್ರಿ, ಬೇರುಗಳಿಗೆ ಹೆಚ್ಚಿನ ಕೆಲಸ ನಾವೇನದ ಕಮ್ಮಿ ಕೆಲಸ ಮಾಡ್ಲಾಗತ್ತವ್ರಿ ಸಿಲ್ಲರ್ ಬಟ್ಟೆಗೆ. ಹಾಗಾಗಿ ಮ್ಯಾಲೆ ಅದಕ್ಕೆ ಆಹಾರ ಕಡಿಮೆ ಬೀಳಾಗತ್ತದ. ಹಾಗಾಗಿ ಗೊನೆ ಸೈಜ್ ಕಡಿಮೆ ಆಗ್ಲಾಗತ್ತದ ರೀ, ಇದು ಕಾಳು ಸೈಜ್ ಕಡಿಮೆ ಆಗ್ಲಾಗತ್ತದ. ಈಗ ನೋಡ್ರಿ, ನಾವು 80 ದಿವಸ ಆಲ್ರೆಡಿ ಮುಗಿದವು. ಈ ಟೇಜ್ನಾಗ ಆಲ್ರೆಡಿ 80 ದಿವಸ ಆಗಿರ್ತದೆ ರೀ. ಈ ಟೈಮ್ದಾಗ ಒಂದು 20% ನೀರು ಇಳ್ಕೊಂಡಿರ್ತದೆ, ಪ್ಲಾಟ್ನಾಗ ನೀರು ಇಳ್ಕೊಂಡಿರ್ತದೆ. ಆ ಮೂಮೆಂಟ್ನಾಗ ನಾವೇನು ಮಾಡ್ಬೇಕು ರೀ, ಬೇರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ನಮಗೆ. ಈಗ ನಾವು ಬೇರಿನ ಕೆಲಸ ಇರಲಿ ಬಿಡಪ್ಪ ನಡೀತದ, ಗೊಬ್ಬರ ಕಟ್ಟಿವೆಲ್ಲ ತನ್ಕೋಬೋದು ರೀ. ಈ ಟೈಮ್ದಾಗ ಗೊಬ್ಬರ ಕಟ್ಕೊಂಡಿದ್ರೆ ಏನದ, ಇದು ರೀ SSS ಗೋಲ್ಡ್ ಅಂತೇಳಿ ಗೊಬ್ಬರ ಆಲ್ರೆಡಿ ಗೊಬ್ಬರ ಕಟ್ಕೊಂಡಿರ್ತಿರಲ್ಲ ಅಂಥವ್ರಿಗೆ ರೀ ಇದು SSS ಗೋಲ್ಡ್ ಅಂತ ಬರ್ತದೆ ರೀ. 1 kg ಎಕರೆಗೆ 1 kg ಬಿಟ್ಕೊಂತ ಹೋಗ್ಬಿಡ್ಬೇಕ್ರಿ. ಅದು ಬಿಡೋದ್ರಿಂದ ಏನಾಗ್ಬಿಡ್ತದೆ ರೀ, ಬೇರೆ ಡೆವಲಪ್ ಆಗಿ ಜಾಸ್ತಿ ಬೇರು ಹುಟ್ಕೊಂತದ್ರಲ್ಲಿ ನಾವು ಬಿಟ್ಟಂಥ ಗೊಬ್ಬರ ಆಗಲಿ, ಆಮೇಲೆ ನೀರಾಗಲಿ, ಹಾಕೋಂಥ ಕಾಂತ ಎಲ್ಲವನ್ನು ಗಿಡಕ್ಕೆ ಜಲ್ದಿ ಬೇರೆ ಹೆಚ್ಚಿಗೆ ಬಿಡಿಸಿ ಬೇರನ್ನ ಆ್ಯಕ್ಟಿವ್ ಇಟ್ಟು ಏನದ ಅದು ಮುಂದೆ ಏನದ ಗಿಡಕ್ಕೆ ಎಲ್ಲ ಸಪ್ಲೈ ಮಾಡ್ತದ್ರಿ. ಈ ಸಪ್ಲೈ ಮಾಡೋದ್ರಿಂದ ಮುಂದಿನ ಗೊನೆ ಒಳಗಿನ ಲಾಸ್ಟ್ ಕಾಳು ಇರ್ತದಲ್ರಿ, ಮಮ್ಮಿ ಆಗೋ ಜಾಗ, ಅದು ಆಲಾರಂಗೆ ನೋಡ್ಕೊತದ್ರಿ. ಎಲ್ಲ ಕಾಳುಗಳಿಗೆ ಸರಿಯಾಗಿ ನೀರು ತುಂಬ್ಕೊತದ. ಯಾಕಂದ್ರೆ ನಾವು ಬಿಟ್ಟಂಥ ನೀರನ್ನು ಒಟ್ಟನ್ನ ಹೀರ್ಕೊಂಡು ಗಿಡಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ್ರಿ, ಬೇರಿನ ಸಂಖ್ಯೆ ಜಾಸ್ತಿ ಐತಂದ್ರೆ. ಹಾಗಾಗಿ ನಾವು ಗೊಬ್ಬರ ಕಟ್ಟಿದ್ದೇವಂದ್ರೆ ಅದೇನದ್ರಿ SSS ಗೋಲ್ಡ್ ಅಂತ ಅದೊಂದು ಸಿಕ್ತು. ಅದು ಒಂದು ಹೋಮಿಕ್ ಆ್ಯಸಿಡ್ ಸಿಸ್ಟಮ್ ಅದ ರೀ. ಆದ್ರೆ ಅದ್ರಾಗ ಜಾಸ್ತಿ ಕಂಟೆಂಟ್ಗಳು ಇರೋದ್ರಿಂದ ಅದು ಕೆಲಸ ಜಬರ್ದಸ್ತಾಗಿ ಮಾಡ್ಯದ್ರಿ. ನಮ್ಮಲ್ಲಿ ನಾವು ಮಾಡ್ಕೊಂಡಿವಿ. ಅದಕ್ಕೇನಂದ್ರೆ ನೀವು ಈ ರೀತಿ ಅದನ್ನು ಈ ಟೈಮ್ದಾಗ ಹಾಕೊಂಡ್ಬಿಟ್ಟೇವಂದ್ರೆ ನಮ್ಗೆ ಯಾವುದೇ ರೀತಿ ಅಂತ ತೊಂದರೆ ಆಗಲ್ರಿ. ಹೆಚ್ಚಿನ ಬೇರು ಬಿಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತದ್ರಿ. ಒಂದು ವೇಳೆಕಿಲ್ರಿ, ನಾವು ಗೊಬ್ಬರ ಇದು ಲಿಕ್ವಿಡ್ ಮೇಲೆ ಮಾಡೀವ್ರಿ, ಗೊಬ್ಬರ ಬಿಟ್ಕೊಂಡಿಲ್ಲ ಅಂತಂದ್ರೆ. ಯಾಕಂದ್ರೆ ನಾನು ಲಿಕ್ವಿಡ್ ಮೇಲೆ ಮಾಡ್ದವ್ನಿ ರೀ. ಈಗ ನಾವು ಲಿಕ್ವಿಡ್ ಮೇಲೆ ಮಾಡ್ಕೊಂಡಿವ್ರಿ, ನಾವೇನು ಮಾಡ್ಬೇಕಂದ್ರೆ ನಾವು ಕ್ವಶನ್ ಬರ್ಬೋದ್ರಿ ಇಲ್ಲಿ. ನಾ ಏನು ಮಾಡ್ಕೊಂಡೇನಿ ರೀ, ವನಿತಾ ಕಂಪ್ನಿಯವ್ರದ್ದು ರ್ಯಾಮ್ಡಿ ಅಂತ ಬರ್ತದೆ ನೋಡ್ರಿ. ಅದೇನು ಮಾಡೇನಿ ರೀ, 2 ಎಕರೆಗೆ 5 kg
ಡ್ರಿಪ್ನಾಗ ಬಿಟ್ಕೊಂಡೀನಿ ರೀ. ಇದು ವಿಶೇಷವಾಗಿ ಜಾಸ್ತಿ ಏನದ 20ರಿಂದ 30 ದಿವ್ಸನ ಒಳಗಡೆ ಬಿಡುವಂಥ, ಈ 20 ದಿನ ಹಿಡ್ಕೊಂಡು 30 ದಿವ್ಸನ ಒಳಗಡೆ ಬಿಡುವಂಥ ಪ್ಲಾಟಿಗೆ ಆ ಟೈಮ್ದಾಗ ಬಿಡ್ತೇವೆ ರೀ ನಾವು. ಏಕೆಂತಂದ್ರೆ ಅದ್ರಾಗ ಮೈಕ್ರೋ ನ್ಯೂಟ್ರನ್ಸ್ ಒಟ್ಟು ಕಂಟೆಂಟ್ ಅದಾವೆ ರೀ. ಆಮೇಲೆ ಗಿಡಕ್ಕೆ ಹೆಲ್ದಿ ಅದ. ಆಮೇಲೆ ಗಿಡಕ್ಕೆ ಇದ್ದಂಥ ಆಹಾರನ ಅಪ್ಟೇಕ್ ಮಾಡಿ ಜಾಸ್ತಿ ಕೊಟ್ಟು ಕಳಿಸ್ತದೆ. ಈ ಟೈಮ್ದಾಗ ನಮಗೆ ಕೆನೋಪಿ ಇರಂಗಿಲ್ಲ ರೀ. ಯಾವ 80 ದಿವ್ಸನಾಗ ಕೆನೋಪಿ ಇರಂಗಿಲ್ಲ. ಜಲ್ದಿ ಅಪ್ಟೇಕ್ ಮಾಡಿ ಜಾಸ್ತಿ ಕಳಿಸೋದ್ರಿಂದ ಮೈಕ್ರೋ ನ್ಯೂಟ್ರೆಂಟ್ ಅದರೊಳಗೆ ಇರೋದ್ರಿಂದ ಏನಾಗಿಬಿಡ್ತದೆ ರೀ, ನಮ್ಗೆ ಕಾಳು ಸೈಜ್ ಆಗಕ್ಕೂ ನೋಡ್ತದೆ. ಆಮೇಲೆ ಗಿಡಕ್ಕೆ ಬೇಕಾದಂಥ ಆಹಾರ ತಯಾರು ಮಾಡ್ಕೊಳ್ಳೋವಂಥ ಆಹಾರ ಉತ್ಪತ್ತಿ ಕ್ರಿಯೆ ಇರ್ತದಲ್ಲ ರೀ, ಅದನ್ನು ಸ್ಪೀಡಾಗಿ ಡೆವಲಪ್ ಮಾಡಿಸ್ತದೆ ರೀ. ಮಾಡಿಸೋದ್ರಿಂದ ಏನಾಗಿಬಿಡ್ತದೆ ರೀ, ಆ ನೀರು ತುಂಬೋ ಟೇಜ್ನಾಗ ಬೇಕಾಗಿದ್ದಂಥ ಆಹಾರ ಡಬಲ್ ಬೇಕಾಗ್ತದೆ ರೀ ಆ ಟೈಮ್ದಾಗ. ಈ ಮೊದಲ ಕಾಳು ನೀರು ಹಿಡಿಯೋಕ್ಕಿಂತ ಮೊದಲು ಆಹಾರ ಕಡಿಮೆ ಇದ್ದರೂ ಅದು ದಕ್ಕಿಸ್ಕೊತದೆ. ಈ ಟೈಮ್ದಾಗ ಆಹಾರ ಕಡಿಮೆ ಬಿತ್ತಂದ್ರೆ ಮಮ್ಮಿ ಕಂಪಲ್ಸರಿ ಆಗಿಬಿಡ್ತದೆ ರೀ. ಅದಕ್ಕಾಗಿ ನಾವೇನದ ಈ ರೆಮಿಡಿ ಏನದ್ರಿ, ಬೇರೆ ಡೆವಲಪ್ಪು ಮಾಡ್ತದೆ, ಹೊಸ ಬೇರು ಬಿಡಿಸ್ತದೆ, ಆಮೇಲೆ ಅಪ್ಟೇಕು ಮಾಡಿಸ್ತದೆ, ಆಮೇಲೆ ಕಾಳು ಸೈಜನ್ನು ಮಾಡಿಸ್ತದೆ, ಏನದ ಕಾಳು ಸೈನಿಂಗ್ನೂ ತರ್ತದೆ. ಎರಡೂ ಥರ ಮಾಡ್ಕೊತದೆ ರೀ ಇದು. ಅದಕ್ಕೋಸ್ಕರ ಇದು 2 ಎಕರೆಗೆ 5 kg ಡ್ರಿಪ್ ಮುಖಾಂತರ ಕೊಟ್ಟು ನೀರೇನು ಈಗ ಸದ್ಯಕ್ಕೆ ನೀರಿನ ನಿರ್ವಹಣೆ ರೀ 80 ದಿವ್ಸದ ಟೈಮ್ದಾಗ ನೀರು ಜಾಸ್ತಿ ಬೇಕಂತದ ರೀ. ನೀರು ಜಾಸ್ತಿ ಕೊಟ್ಟಾಗ ಮಾತ್ರ ಅದು ಕಾಳು ಸೈಜ್ ಆಗ್ಲಿಕ್ಕೆ ಸಾಧ್ಯ ಅದ ರೀ. ಸ್ವಲ್ಪ ನೀರು ಜಲ್ದಿ ಎಲ್ಲ ಇಳ್ಕೊಂತ ಹೋಗ್ತದೆ ರೀ. ಇಲ್ಲ ಅಂದ್ರೆ 10 ದಿವ್ಸನಾಗ ನೀರು ಇಳಿದು ಖಾಲಿ ಆಗೋವಂಥ ಅದ್ರ ಪ್ರಕ್ರಿಯೆ ಇರ್ತದಲ್ಲ ರೀ, ಜಾಸ್ತಿ ದಿನ ಹೋಗ್ತದೆ. ಜಾಸ್ತಿ ದಿನ ಹೋಯ್ತಂದ್ರೆ ಏನಾಗ್ಬಿಡ್ತದೆ ರೀ, ಹಿಂದೆ ನಾವು ಮೊದಲು ಫಸ್ಟ್ ನೀರು ಇಳಿದಿರ್ತಲ್ಲ ರೀ, ಅದು ಮುಂದೆ ಮತ್ತೊಂದು ಗುಣಿ ನೀರು ಇಳಿಲಾರ್ದ ನೀರು ಇಳಿಬೇಕಂತೇಳಿ ಏನು ಮಾಡ್ತದೆ, ಎಲ್ಲ ಆಹಾರ ತಾಂದು ಇಳ್ಜಕ್ಕೊಂತದ. ಮೊದಲು ನೀರು ಇಳಿದಂಥ ಗುಣಿಗೆ ಆಹಾರ ಅದು ಒದಗಿಸಲಾರ ಬಟ್ಟೆಗೆ ಏನಾಗ್ಬಿಡ್ತದೆ ರೀ, ಮಮ್ಮಿ ಆಗ್ತಿರ್ತದೆ. ಹಾಗಾಗಿ ಈ ಟೈಮ್ದಾಗ ನೀರು ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ 2 ತಾಸು ನೀರು ಬಿಡ್ತೀವಿ ಅಂದ್ರೆ 2.5 ತಾಸು 2 ತಾಸು 20 ನಿಮಿಷ ಈ ರೀತಿ ನಾವು ನೀರು ಕೊಟ್ಕೋಬೇಕು ರೀ ಟೈಮ್ದಾಗ. ಈ ರೀತಿ ಕೊಟ್ಕೊಂಡಾವಂದ್ರೆ ನಮಗೆ ಮಾಡುವಂಥ ಕೆಲಸ ಕರೆಕ್ಟ್ ಆಗ್ತದೆ ರೀ. ಆಮೇಲೆ ಔಷಧಗಳು ಏನು ಮಾಡ್ಬೇಕಂದ್ರೆ ರೀ, ಈಗ 80-81ನೇ ದಿವ್ಸಿಗೆ ನಾವು ಆಲ್ರೆಡಿ ಔಷಧ ಹೊಡ್ಕೊಂಡಿವಿ ರೀ. ಈಗ 84ನೇ ದಿವ್ಸಿಗೆ ಏನು ಮಾಡ್ಬೇಕು ರೀ, 2 ದಿವ್ಸ ಗ್ಯಾಪ್ ಇಟ್ಕೊಂಡು ಚಿಲೆಟೆಡ್ ಕ್ಯಾಲ್ಸಿಯಮ್, ಆಮೇಲೆ ಮ್ಯಾಂಗ್ನೀಸಿಯಮ್, ಬೋರಾನ್, ಇವು 3 100 ಲೀಟ್ರ್ ನೀರಿಗೆ 100 ಗ್ರಾಮ್, ಅದನ್ನು 100 ಬೋರಾನ, ಕ್ಯಾಲ್ಸಿಯಮ್, ಮ್ಯಾಂಗ್ನೀಸಿಯಮ್ 100 ಗ್ರಾಮ್ ಹಾಕಿ ಶಿಸ್ತಿನಾಗಿ ಒಂದು ಸ್ಪ್ರೇ ತೊಗೋಬೇಕು ರೀ. ಈಗ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಕಾಳನ್ನು ಮೆತ್ತಗೆ ಮಾಡಿ ಉಬ್ಬಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ರೀ. ನೀರು ಇಳಿಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಆ ಟೈಮ್ದಾಗ ಅದಕ್ಕೆ ಬೇಕಾದಂಥ ಕಂಟೆಂಟೇ ಅದೇ ರೀ. ಇದಾದ ನಂತರ ನೀರು ಇಳಿದಿರ್ತದೆ, ಸ್ವಲ್ಪ ಕಾಳು ಮೆತ್ತಗಾತಿರ್ತದೆ. ನಮ್ಮ ಪ್ಲಾಟಿನ ಒಳಗೆ ಅಲ್ಲಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಏನಾಗಿರ್ತದೆ ರೀ, ತ್ರಿಪ್ಸ್ ಅಟ್ಯಾಕ್ ಇರ್ತದೆ ಹಣ್ಣಾಗೋ ಮೂಮೆಂಟ್ನಾಗಲಿ. ಈಗ ನಾವೆಲ್ಲ ಏನು ಮಾಡ್ತೀವಿ ರೀ, ಈ ಟೈಮ್ದಾಗ ಪ್ಲಾಟ್ ಒಳಗೆ ಇರುವಂಥ ಕಳೆಯನ್ನು ಎಲ್ಲ ತೆಗಿಸಿಬಿಡೋದ್ರಿಂದ ಏನಾಗಿಬಿಡ್ತದೆ ರೀ, ಅದು ಎಲ್ಲ ತ್ರಿಪ್ಸ ಮ್ಯಾಲೆ. ಆಮೇಲೆ ಬಿಸಿಲಿತ್ತಂದ್ರೆ ಬಿಸಿಲಿನ ಟೈಮ್ದಾಗ ತಪ್ಪಲು ಕೆಳಗೆ ಕೊಡೋದು ಹೀಗೆಲ್ಲ ಎಫೆಕ್ಟ್ ಮಾಡ್ತಿರ್ತದೆ. ಆ ಟೈಮ್ದಾಗ ನಾವೇನು ಮಾಡಮ್ರಿ, ಒಂದು ಅಂಟ್ರಾಕಾಲ ಸೊಲೋಮನ್ ಹಾಕೊಂಡು ಬಿಡಮ್ರಿ. ಅಂಟ್ರಾಕಾಲ 100 ಲೀಟ್ರ್ ನೀರಿಗೆ 200 ml ರೀ. ಆಮೇಲೆ ಇದು ಸ್ವಲ್ಪ ಪ್ರಮಾಣ ಕಡಿಮೆ ಹಾಕೋಬೇಕು ರೀ. ಇದೇನದ 200 ಗ್ರಾಮ್ ಅಂಟ್ರಾಕಾಲ 200 ಗ್ರಾಮ್ ಐತಿಲ್ಲ ರೀ, ಸ್ವಲ್ಪ ಪ್ರಮಾಣ ಕಡಿಮೆ ಹಾಕೋಬೇಕು ರೀ. ಯಾಕಂದ್ರೆ ಕಾಳಿನ ಮೇಲೆ ಕಲಿಕೊಂಡ್ರೆ ಸ್ಟಾರ್ಟ್ ಮಾಡ್ತದೆ ರೀ. ಆಮೇಲೆ ನೀರು ಇಳಿಯೋ ಮೂಮೆಂಟ್ನಾಗ ಸ್ವಲ್ಪ ಬುರಿ ಅಟ್ಯಾಕ್ ಆಗುವಂಥ ಚಾನ್ಸಸ್ನೂ ಇರ್ತದೆ ರೀ. ಸ್ವಲ್ಪ ವಾತಾವರಣ ಕ್ಲಿಯರ್ ಇತ್ತಂದ್ರೆ ಏನಾಗಲ್ಲ ರೀ. ಇಲ್ಲ ವಾತಾವರಣ ಕ್ಲಿಯರ್ ಇಲ್ಲಾಂದ್ರೆ ಸ್ವಲ್ಪ ದವಣಿ ಅಟ್ಯಾಕ್ ಆಗುವಂಥ ಚಾನ್ಸಸ್ ಅದ ರೀ. ಮೊದಲ ಈ ಮೂಮೆಂಟ್ನಾಗ ದವಣಿ ಬರ್ತಿರಲಿಲ್ಲ, ಈಗ ಬರ್ಲಾಗತ್ತೀವಿ ರೀ. ಒಂದು 3 ವರ್ಷ 4 ವರ್ಷ ಆಯಿತು ನೋಡಾಕತ್ತೀವಿ ರೀ. ಅದಕ್ಕೆ ಆ ಟೈಮ್ದಾಗ ಒಂದು ಅಂಟ್ರಾಕಾಲ ಮತ್ತು ಇದು ಅಂಟ್ರಾಕಾಲ್ ಬದಲಿ ಹಾಕ್ಬೋದಲ್ಲ ರೀ ಅಂತ ಅನ್ಸ್ಬೋದು ನೀವು. ಆದರೆ ಭಾಳ ಹಾರ್ಡ್ ಆಗಿಕೊಂಡಿರ್ತದೆ ರೀ. ಇದು ಅಂಟ್ರಾಕಾಲ ಮೃದು ಇರ್ತದೆ, ಆಮೇಲೆ ಸಾಫ್ಟು ಇರ್ತದೆ ರೀ ಇದು. ಅದಕ್ಕೋಸ್ಕರ ಅಂಟ್ರಾಕಾಲ ಮತ್ತು ಸೊಲೋಮನ್ ಸೇರಿಸಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಕ್ಲಿಯರ್ ಆಗಿ ಹೋಗ್ತದೆ ರೀ. ಇದಾದ ನಂತರ ಮತ್ತು ನಮಗೇನು ಸ್ವಲ್ಪ ಕಲ್ಲರ್ ಬೇಕಲ್ರಿ. ಈಗ ಅದು 76-77ನೇ ದಿವ್ಸಿಗೆ ಇದು ತೊಗೊಂಡೇವ್ರಿ. ಮುಂದೊಂದು ಸ್ವಲ್ಪ ನಮಗೆ ನೀರು ಇಳಿದ ತಕ್ಷಣ ಕಲ್ಲರ್ ಬೇಕಲ್ಲ, ನಮ್ಗೆ ಕಲ್ಲರ್ ಬೇಕು. ಆಮೇಲೆ ಇದ್ದಂಥ ಎಲ್ಲರೂ ಬುರಿ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಅಂತ ಹೇಳಿದೆ ಅಲ್ರಿ, ಅದನ್ನು ಕಂಟ್ರೋಲ್ ಆಗಬೇಕು. ಇನ್ನು ನೀರು ಇಳಿದ ನಂತರ ಈಗ ಮೊದಲು ಆಲ್ರೆಡಿ ಬುರಿ ಬಂದಂಥ ಕಾಳುಗಳು ಇರ್ತಾವಲ್ಲ ರೀ, ಅವು ಆಗಲಿ ಅವು ಮೇಲೆ ಒಂದು ಸ್ವಲ್ಪ ಕಲ್ಲಿ ಕುತ್ತಂಗೆ ಆಗಿಬಿಟ್ಟಿರ್ತಾವೆ. ಅದನ್ನು ನಮಗೆ ತೊಳೆದು ಹೋಗಿ ಸ್ವಲ್ಪ ನಮಗೆ ಮಾಲ
ಕರಗಾಗೋದಿಲ್ಲ. ಕೆಂಪು ಅರೆಕಾಯಿಲ್ಕ ಆಲ್ರೆಡಿ ಆಗಿ ಸ್ವಲ್ಪ ಹೆಚ್ಚಿನ ರೇಟ್ ಸಿಗೋಪ್ಲೆ ಅವಕಾಶ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಆ ಟೈಮ್ದಾಗ ನಾವೇನು ಮಾಡೇನ್ರಿ, ಲಿಕ್ವಿಡ್ ಸಲ್ಫರ್ 05234 ಈ ಲಿಕ್ವಿಡ್ ಸಲ್ಫರ್ನ ಮಿನಿಮಮ್ ನಾವು ಏನಿಲ್ಲ ಅಂದರೂ 50-55 ದಿವಸ ಆದ ನಂತರ 5ರಿಂದ 6 ಬಾರಿ ಸ್ಪ್ರೇ ಮಾಡಿರ್ತೀವಿ ರೀ ನಾವು. ಯಾಕಂತಂದ್ರೆ ನಮಗೆ ಮುಂದೆ ಇದು ಆತಲ್ಲ ರೋಟಿಂಗ್ ಆಲಾರಂಗೂ ನೋಡ್ಕೊತದ ರೀ. ಆಮೇಲೆ ಕೆಂಪು ಮೈಟ್ಸ್ನೂ ಕಂಟ್ರೋಲ್ ಮಾಡ್ತದೆ ರೀ. ಆಮೇಲೆ ತ್ರೀಪ್ಸ್ನೂ ಆಲ್ಮೋಸ್ಟ್ ಆಲ್ ಕಂಟ್ರೋಲಿಗೆ ತಂದಿರ್ತದೆ ರೀ. ಯಾಕಂದ್ರೆ ಅದು ಉರಿತಿರ್ತದೆ. ಈಗ ನೀವು ಔಷಧ ಹೊಡೆ ಮುಂದೆ ನಿಮ್ಮ ಕಣ್ಣು ಎಷ್ಟು ಇದು ಆತವಲ್ಲ ರೀ, ಉರಿತಾವಲ್ಲ, ಆ ರೀತಿ ಅದನ್ನು ಅವಕ್ಕೂ ಉರಿತದೆ. ಹಾಗಾಗಿ ಇವು ಬರೋಂಗಿಲ್ಲ. ಇವು 05234 ಇದನ್ನು ಕಾಳ ಗಟ್ಟಿ ಮಾಡಿಸ್ತದೆ, ಸೈಜ್ ಮಾಡಿಸ್ತದೆ ರೀ. ಇದು ಇಟ್ಟಾದ ನಂತರ ಏನದ 91 ದಿನ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ನೀರು ಇಳಿದು ಕಂಪ್ಲೀಟ್ ಆಗಿರ್ತದೆ. ಇನ್ನೇನೋ ಭಾಳ ಲೇಟ್ ಮಾಡಿ ನಮ್ಮ ಪ್ಲಾಟ್ ಒಳಗೆ ಗೊನೆ ಹೊರಗೆ ಬಂದಿರ್ತದಲ್ಲ ರೀ, ಅಂಥ ಗೊನೆಗಳು ಎಲ್ಲರೂ ಒಂದು ಉಳ್ಕೊಂಡಿರ್ತಾವೆ. ಆ ಟೈಮ್ದಾಗ ನಾವೇನು ಮಾಡ್ಬೇಕು ರೀ, ನಮ್ಮ ಕಾಳ ಸೈನಿಂಗ್ ಬರಬೇಕು. ಆಮೇಲೆ ಕಾಳು ಇನ್ನೂ ಸ್ವಲ್ಪ ಸೈಜ್ ಆಗಬೇಕು, ಆಮೇಲೆ ಗಟ್ಟಿ ಆಗಬೇಕು. ಅದಕ್ಕೆ ಏನು ಮಾಡೇನ್ರಿ ನಾವು, ಬಾಬಿಸ್ಟನ್ನು 100 ಲೀಟ್ರ್ ನೀರಿಗೆ 100 ಗ್ರಾಮ, ಆಮೇಲೆ ಮೆಕ್ನಲ್ 32 ಅಂದ್ರೆ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ರೀ. TMX ಹಾಕೋರಿ, ಸುಪ್ರೀಮೋರೇ ಹಾಕೋರಿ, ಏನಾರು ಹಾಕೋರಿ. ಇದು 250 ಗ್ರಾಮ್ ರೀ. TMX 2 ಹಾಕ್ಕೊಂಡ್ರೆ 150 ಗ್ರಾಮ್ ರೀ, ಮತ್ತು ಮೆಕ್ನಲ್ 32 ಹಾಕ್ಕೊಂಡ್ರೆ 250 ಗ್ರಾಮ್ ರೀ. ಕ್ಯಾಲ್ಸಿಯಂ ಕ್ಲೋರೈಡ್ ಗಟ್ಟಿ ಆಗ್ಬೇಕಲ್ರಿ ನಮ್ಗೆ. ಕ್ಯಾಲ್ಸಿಯಂ ಕ್ಲೋರೈಡ್ ಏನದ ಅದನ್ನು 250 ಗ್ರಾಮ್ ರೀ. ಇದ್ರ ಜೊತೆ ಮೊನೊಕ್ರೋಟೋಪಾಸ್. ಯಾಕಂತಂದ್ರೆ ಎಲ್ಲರ ಒಂದು ಕಾಳು ನೀರು ಇಳಿದ ನಂತರ ಒಡೆದು ಡ್ಯಾಮೇಜ್ ಆಗಿ ಮತ್ತು ಅಲ್ಲೆಲ್ಲ ಕ್ರಿಮಿಗಳು ಹುಟ್ಕೊಂಡು ಎಲ್ಲರೇ ಕಾಳುಗಳು ಡ್ಯಾಮೇಜ್ ಆಗಿ ರೋಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಮೊನೊ ಹಾಕ್ಕೊಳ್ಳೋದ್ರಿ. ಮೊನೊ ಹಾಕ್ಕೊಳ್ಳೋದ್ರಿಂದ ಅವು ಯಾವುದೇ ಏನದ ಅವಕ್ಕೆ ಕಾಳುಗಳು ಡ್ಯಾಮೇಜ್ ಮಾಡುವಂಥ ಕ್ರಿಮಿಕೀಟಗಳು ಇರೋಂಗಿಲ್ಲ, ಕೀಡಿಗಳು ಇರೋಂಗಿಲ್ಲ. ಆಮೇಲೆ ಕೀಡಿಗಳು ಕಂಟ್ರೋಲ್ ಮಾಡ್ತದೆ ರೀ. ಯಾಕಂದರೆ ಈ ಟೈಮ್ದಾಗ ಗೊನೆ ತಿನ್ನಕ್ಕೆ ಬರ್ತಾವ್ರಿ ಅವ್ರು ಕೀಡಿಗಳು. ಅದಕ್ಕೆ ಕೀಡಿಗಳನ್ನೂ ಕಂಟ್ರೋಲ್ ಮಾಡ್ತದೆ. ಇದರಿಂದ ಈ ರೀತಿ ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದು ಶೆಡ್ಯೂಲ್ ಪ್ರಕಾರ ನಾವು ಔಷಧ ಹೊಡ್ಕೊಂಡೇವಂದ್ರೆ ಮಮ್ಮಿ ಆಗಂಗಿಲ್ಲ. ಆಮೇಲೆ ಕಾಳು ಸೈಜ್ ಆಗ್ತದೆ. ಒಟ್ಟು ಕಾಳೇನದ ಸರಿಯಾದಂಥ ರೀತಿಯಲ್ಲಿ ನೀರು ತುಂಬಿಕೊಂಡು ನಮಗೇನದ ಗೊನೆ ನೋಡೋಕೆ ಕಲರ್ಫುಲ್ಲಾಗಿ ಚೆಂದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ರೀ. ಯಾಕಂತಂದ್ರೆ ಈ ಕೀಡಿದು ಕಾಗಳು ಇರೋಂಗಿಲ್ಲ ನಾವು ಈ ಚಾರ್ಟ್ ಒಳಗೆ. ಆಮೇಲೆ ತ್ರೀಪ್ಸ್ ಇರೋಂಗಿಲ್ಲ. ಆಮೇಲೆ ನಮಗೆ ಕಲರ್ ಬರ್ತದೆ, ಸೈಜ್ ಆಗ್ಲಿಕ್ಕೆ ಅದಕ್ಕೆ ಬೇಕಾದಂಥ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ನೂ ಕೊಟ್ಕೊಂಡಿರ್ತೀವಿ, ಡ್ರಿಪ್ ಮುಖಾಂತರ ಕೊಟ್ಕೊಂಡಿರ್ತೀವಿ ರೀ. ಇಷ್ಟೆಲ್ಲ ಮಾಡ್ಕೊಂಡು ನಾವು ಈ ಟೈಮ್ದಾಗ ಏನದ ನಾವು ಔಷಧ, ನೀರು, ಗೊಬ್ಬರ ಇವೆಲ್ಲ ಮೂರನ್ನ ಈ ರೀತಿ ನಾವು ನಿರ್ವಹಣೆ ಮಾಡ್ಕೊಳ್ಳೋದ್ರಿಂದ ಏನಾಗ್ಬಿಡ್ತದೆ ರೀ, ಕರೆಕ್ಟಾಗಿ ನಮ್ಮ ಕೆಲಸ ಏನದ ನಾವು ಈ 80-90ರಿಂದ 90 ದಿವಸಿನ ಒಳಗಡೆ ಇರುವಂಥ ಕೆಲಸ ಏನದಲ್ಲ ಅದು ನಾವು ಕರೆಕ್ಟಾಗಿ ಕೇರ್ಫುಲ್ಲಾಗಿ ಮಾಡ್ಕೊಂಡಂಗೆ ಆಗ್ತದೆ ರೀ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ್ರಿ. ನಮಸ್ಕಾರ.